ಸುಮಿತ್ರಕ್ಕ ಯಾರು? ಓ ಗಿರ್ಜಕ್ಕ, ಇದೇನಪ್ಪ ತಂಡ ಕಟ್ಕೊಂಡು ಒಟ್ಟು ನಮ್ಮನೆ ಬಂದಿರಿ? ಸಂಘದ ನಮ್ಮನೆಯಾಗ ಇಲ್ಲಲ್ಲ. ಯಾರಂದ್ರೆ ನಿಮಗ? ಇವತ್ತು ನಮ್ಮನೆಗೇನಿಲ್ಲ ಬಿಡು. ಅಲ್ಲ ನೀವೇ ಎಂದು ಬರ್ಲಾರ್ದರಿಂದ ಬಂದಿರಿ? ಅವತ್ತು ಅವತ್ತು ಅವ್ರನ್ನ ಮಣ್ಣು ಮಾಡೋ ದಿನ ಬಂದವರಪ್ಪ. ವಾಪಸ್ ಇವತ್ತಿನವ್ರಿಗೆ ಇಲ್ಲ ಬಿಡು. ಅಲ್ಲ ಶಾಂತಕ್ಕೆ ಬಂದಿದ್ಲು ಪಾಪ, ಅಡಿಗೆ ಕಟ್ಕೊಂಡು ಒಂದು 2 ಸಲ ಇಸ್ಬಾಯಿ ಇಸ್ಗೂಳೆ ಅಂತ ತಿನ್ಸೋದಂತೇಳಿ ಯಾಕೆ ಬಂದು ಬೆಟ್ಟಾಗಿ ಹೋಗ್ಯಾಳ. ಪಾರಕ್ನ ಜೊತೆಗೆ ಬಂದಿದ್ಲ. ನೀವು ಗಿರ್ಜಕ್ಕೆ ಬಂದೇ ಇಲ್ಲಲ್ಲ. ಇವತ್ತು ನಮ್ಮ ಮನೆ ದಾರಿ ಸಿಕ್ಕಿದ್ದೆ ಹಂಗಪ್ಪ ನಿಮಗೆ. ಬರ್ರಿ ಬರ್ರಿ, ಸೌಕಾರ ಮಂದಿ ಬಡವ್ರ ಮನೆಗೆ ಬರಾಕತ್ತೀರಿ, ಒಳಗೆ ಬರ್ರಿ. ಅದು ಇಲ್ಲ, ನಾನು ಒಂದು ಸ್ವಲ್ಪ ಊರ್ ಮ್ಯಾಗ ಹೋಗಿದ್ನ್ಯಾ, ಹಂಗಾಗಿ ಬರೋಕ್ಕಾಗಿದ್ದಿಲ್ಲ. ನೀನು ಅನ್ಕೋಬೇಡ, ನಾವು 3 ಮಂದಿ ಗೆಳತಾರ. ನಾ ಬಂದ್ರೇನು ಅವ್ರು ಬಂದ್ರೇನು ನಾವೆಲ್ಲ ಮಾತಾಡ್ಕೊಂಡೆ ಬಂದಿರ್ತೀವಿ. ಅಯ್ಯ ನನಗೆ ಗೊತ್ತು ಬಿಡ್ರಿ, ಅವಾಗ ನೀವು ಮಾತಾಡ್ತಿದ್ದಿಲ್ಲ ಅಂತೂ ಗೊತ್ತು. ಅವರು ಅವ್ರ ಪಾಡಿಗೆ ಅವ್ರು ಬಂದಾರ, ನಿಮ್ಮ ಪಾಡಿ ನೀವು ಬಂದಿಲ್ಲ ಅಂತೂ ಗೊತ್ತು. ನೀವು ಊರ ಮೇಲೆ ಹೋಗಿಲ್ಲ ಅಂತೂ ಗೊತ್ತು. ಬೇರೆ ಏನಾರ ಕೆಲಸ ಇತ್ತ? ಯಾಕಂದ್ರೆ ನಂದಿನ ಭಾಳ ಕೆಲಸ ಐತಿ. ಶಾಂತಕ್ಕ ಬರಕ್ಕ ಬರ್ರಿ, ಚಾ ಕುಡಿ ಬರ್ರಿ. ನೀವು ಬರ್ರಿ ಗಿರ್ಜಕ್ಕ. ಯವ್ವ ತಾಯಿ, ನೀ ಏನು ಚಂದ ಮಾತಾಡತ್ತಿ, ನಿನಗ ಚಂದ ಅನಿಸ್ಬೇಕದ. ಏನು ಮಾತಾಡಿ ಯಾರು ಬೇಡ ಅಂದ್ರೆ ನಾ ಬಂದಿಲ್ಲ ಅಂತೇಳಿ ನಿನ್ನ ಸಿಟ್ಟು ಬಂದೈತಿ. ಅಲ್ಲ ನಿನ್ನ ಸಿಟ್ಟು ಬಂದ್ರೆ ನನಗೇನು ಆಗ್ಬೇಕಾಗಿಲ್ಲ. ನಾ ಹೇಳ್ತಿರೋದು ಏನಂತೇಳಿ ಕಿವ್ಯಾಗ ಹೋಗಿಸ್ಕೊ ಅಷ್ಟೇ ಸಾಕು. ಇಲ್ಲಿ ಗಿರ್ಜಿ, ಇಲ್ಲಿ ಬಂದಿರೋದು ಎದಕ್ಕೆ? ನೀ ಏನು ಮಾಡಕತ್ತಿ? ಸಮಾಧಾನಾಗಿ ಮಾತಾಡಲಿ. ಅಲ್ಲ ನಾ ಬಂದಿಲ್ಲ ಅಂತೇಳಿ ಇಷ್ಟು ಸಿಟ್ಟು ಮಾಡ್ತೀಯಲ್ಲ. ನಾನೇನು ಶಂಕರಣ್ಣ ಕೊಡೋದು ಏನಾರ ಉಳಿಸ್ಕೊಂಡೆನ್ನ ಹೇಳ. ಇಲ್ವಾ ಎಲ್ಲ ಕೊಟ್ಟೇನೆ ಅಂದಿದ್ರೆ ಹಾಕಿತ್ತಿಲ್ಲ. ಆದರೂ ನಾ ಮಾತು ಹೇಳಿಲ್ಲ. ಇಲ್ವಾ ಇಷ್ಟು ಕೊಡೋದೈತಿ, ಇಷ್ಟಿಷ್ಟು ಐತಿ ಅಂತೇಳಿ ಹೆಂಗೆ ಬಂದು ಲೆಕ್ಕ ಚುಕ್ತಾ ಮಾಡಿದ್ದೆ? 1 ರೂಪಾಯಿ ಇಟ್ಕೊಂಡಿಲ್ವ ನಾನು? ಇನ್ನು ಹೇಳ್ಬೇಕಂದ್ರೆ ಅರ್ಧ ಕಟ್ಟಿದ ಮನಿನ ಮತ್ತೊಬ್ರು ಬಂದು ವಹಿಸ್ಕೊಳಂಗಿಲ್ಲ. ಅಂತಾದ ನಾ ಮತ್ತೊಬ್ಬರನ್ನ ಹುಡುಕಿ ಅದನ್ನು ಕಟ್ಟಿಸ್ಕೋಬೇಕಾದ್ರೆ ಸಾಕಾಗಿ ಹೋತು ಗೊತ್ತನ. ಅದು ನಮಗೆ ಅಲ್ಲ, ಅದಕ್ಕೆ ಸಾವಿಗೆ ಯಾರು ಏನು ಮಾಡಾಕೈತಿ, ಹೌದಿಲ್ಲ ಅಂತೇಳಿ ನಾವು ಸುಮ್ಮನಾದಿವ. ನೀ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡ ಸುಮಿತ್ರಕ್ಕ. ಆಗ್ಲಿ ಬಿಡವ, ಹೋಗ್ಲಿ. ಈಗ ಏನು ಇಲ್ಲಿ ಬಂದಿದ್ದು ವಿಚಾರ? ಮನಿ ಓಪನಿಂಗಿಗೆ ಕರೆದಿದ್ದಿ, ನನಗೆ ಬರೋಕ್ಕಾಗಲಿಲ್ಲ. ಏನು ಅನ್ಕೋಬೇಡವ. ಆಗ್ಲಿ ಇರಲಿ ಅಂದಂಗೆ. ಬೇರೆ ಅಂತಂದ್ರೆ ನಾನು ಎದಕ್ಕೆ ಬನ್ನಿ ಅಂದ್ರೆ ಒಂಚೂರು ನನಗೆ ಕಾಡಾಟ ಹತ್ತಿಬಿಟ್ಟೈತೆ ಸುಮಿತ್ರ. ಹೊಸ ಮನೆ ಕಟ್ಟೇನಲ್ಲ, ಯಾವೇಕೆ ಏನಾಕಿ ಕೈ ಸೇದ್ಲಿ ಕಾಲು ಸೇದ್ಲಿ ನನಗೆ ಮಾಡಿದ್ದು ಎಲ್ಲಿ ಹೋಗೋದಿಲ್ಲ. ದೇವ್ರು ಇಟ್ಟಿರ್ತಾನೆ ಅಕ್ಕಿಗೂ. ಏನು ಅಲ್ಲ, ಹೆಣ್ಮಕ್ಳಂತೂ ಗೊತ್ತಿಲ್ಲ, ಗಂಡು ಮಕ್ಳಂತೂ ಗೊತ್ತಿಲ್ಲ. ಆದ್ರೆ ಇದು ಏನನ್ನೋದು ನನಗೂ ಲೆಕ್ಕ ಅರಿವಲ್ತಾಗ್ಬಿಟ್ಟತಿ. ಈಗ ನನ್ನ ಮನೆ ಹೊಸ ಮನೆ ಕಟ್ಟೈತಲ್ವ, ಅದ್ರಾಗ ಒಂದು ಆತ್ಮ ಬಂದು ಸೇರ್ಕೊಂಡ್ಬಿಟ್ಟತ್ವ. ಆತ್ಮ ನಾವು ಕೇಳಿಸಿದ್ವಿ, ಯಾರೋ ಮಠ ಮಾಡಿಸಿಟ್ಟಾರ ಅಂತ ಅಂದ್ರಪ್ಪ. ಆತ್ಮನ? ಅಯ್ಯೋ ದೇವ್ರಿ, ಯಾರು ಮಠ ಮಾಡಿಸಿದ್ರು? ಇಷ್ಟೆಲ್ಲ ಚಲೋ ಆಗಕತ್ತಲ್ಲ ನಿಮ್ಗೆ. ಯಾರು ಏಳಿಗೆ ಸಹಿಸ್ಕೊಲಾರ್ದ ಮಾಡಿದ್ರು ಏನಪ್ಪ? ಅದೇ ಏಳಿಗೆ ಸಹಿಸ್ಕೊಲಾರ್ದನ ಮಾಡ್ಯಾರ ಅಂತೇಳಿ ನನಗೂ ಹೊಟ್ಟೆಬೇನ್ ಇರೋದೀಗ. ಅದಕ್ಕೆ ನೀವು ಇಲ್ಲಿ ಯಾಕೆ ಬಂದ್ರಿ? ಏನು ನನಗೊಂದು ಅರ್ಥ ಆಗಲಿಲ್ಲಪ್ಪ. ಮತ್ತೇನಿಲ್ಲ ಸುಮಿತ್ರ, ಗಿರ್ಜಿ ನಾ ಮಾತಾಡ್ತೀನಿ ತಡಿ. ಮತ್ತೇನಿಲ್ಲ, ಅದು ನಾವು ಹೋಗಿ ಅಲ್ಲಿ ಕೇಳಿದ್ವವ ಮನೆ ಒಳಗೆ ಸ್ವಾಮಿಗಳು ಕರೆದು. ಅದು ಸ್ವಾಮಿಗಳು ಏನು ಅನ್ನಕತ್ತಾರಂದ್ರೆ ಶಂಕರಪ್ಪನ ಆತ್ಮ ಅನ್ನಕತ್ತಾರವ ಅವ್ರು. ಅದೇ ಒಂಥರ ಹೊಟ್ಟೆಬೇನಿ. ಈಗ ಇವ ಯಾಕೆ ಬಂದ? ನಾನು ಮನೆ ಕಟ್ಟಿಸಿ ಆಯ್ತು, ರೊಕ್ಕ ಕೊಟ್ಟಾತು, ಎಲ್ಲ ಮಾಡ್ಯಾತು, ಆದರೂ ಯಾಕೆ ಬಂದ ಆತ್ಮ ಆಗದಾನ ಅಂತ ಅಕ್ಕಿಗೆ ಪ್ರಶ್ನೆ. ಓಹೋ ಅಂದ್ರೆ ನೀವೇನಾರ ಮಠ ಮಾಡಿಸ್ಯಾನ ಅಂತ ನನ್ನ ಕೇಳಕ್ಕೆ ಬಂದಿರೇನ? ಇಲ್ಲಪ್ಪ, ಇಲ್ಲ. ಅಂದ್ರೆ ನಾನು ಏನಂತ ಇದೀನಿ ಅಂದ್ರೆ ಒಂಚೂರು ನೀನ ಬಂದು ನಮ್ಮ ಮನೆ ಒಳಗೆ ಒಂಚೂರು ಅದು ಆತ್ಮ ಮಾತಾಡೋದು ಕಿವಿಗೆ ಬೀಳಾಕತ್ತೈತೆ. ಸ್ವಾಮಿಗಳ ಕಡೆ ಮಾತಾಡಿದಾಗ ನಾವು ಕೇಳಿಸ್ಕೋಬೋದು, ಕಣ್ಣಿಗೆ ಕಂಡಿಲ್ಲ ಅಷ್ಟೇ. ಒಂಚೂರು ನೀ ಬಂದು ಮಾತಾಡಿ ಹಿಂಗೆ ಯಾಕದಿರ್ರಿ, ಇಲ್ಲೇ ಬಿಟ್ಬಿಡ್ರಿ, ಹೋಗ್ಲಿ ಅವ್ರ ಪಾಡಿಗೆ ಅವ್ರು ಇರುವಲ್ರಕ್ಕ, ನೀವು ಬಿಟ್ಬಿಡ್ರಿ ಅಂತೇಳಿ ನಮಗೆ ಕೊಡ್ಬೇಕಾದ ರೊಕ್ಕ ಅದು ಕೊಟ್ಟೈತಿ ಅಂತೇಳಿ ಒಂಚೂರು ಹೇಳಿ ಸಮಾಧಾನಾಗಿ ಮಾತಾಡೋ ಊಟ. ಯಾಕೆ ಏನೋ ನನಗೊಂದು ಗೊತ್ತಾಗೋಲ್ತ. ಒಂಚೂರು ಮಾತಾಡ್ಬಾರ, ಬಗೆಹರಿಸ್ಕೊಡ್ಬಾರ. ಇವ ಗಂಡನ ಮತ್ತು ಹೆಂಡತಿ ಮಾತು ಕೇಳಾರ್ದು ಯಾರು ಮಾತು ಕೇಳ್ತಾನ? ಅಲ್ಲ ನನ್ನ ಗಂಡ ಆದ್ರೆ ನನ್ನ ಮನೆಗೆ ಬರ್ಬೇಕು, ನಿಮ್ಮ ಮನೆಗೆ ಯಾಕೆ ಬಂದು ಕುಂತಾನ ನನಗೆ ಗೊತ್ತಾಗೋಲ್ತಪ್ಪ. ಏನಾರ ಅನ್ಯಾಯ ಆಗಿದ್ರೆ ಅವ್ನು ಕೇಳಕ್ಕೆ ಬಂದಿರ್ಬೋದು. ಏನನ್ನಕತ್ತಾನ ಅಂದ್ರೆ ನನಗೆ ಕೊಡ್ಬೇಕಾಗಿದ್ದು ಕೊಟ್ಟಿಲ್ಲ, ಕೊಡ ಮಠ ಬಿಡಲ್ಲ ಅನ್ನಕತ್ತಾನ. ಕೊಟ್ಟೈತಿ, ರೊಕ್ಕ ಕೊಟ್ಟೈತಿ, ಏನು ಉಳಿಸ್ಕೊಂಡಿಲ್ಲ, ಆದರೂ ಹಿಂಗೆ ಅನ್ನಕತ್ತಾನವ. ಹೌದಾ? ಈಗ ಏನು ಮಾಡ್ಬೇಕ್ರಿ ಹಂಗಾರೆ? ನಾ ಬಂದು ಮಾತಾಡ್ಬೇಕಾ? ಅಲ್ಲ ಹಗಲಿ ರಾತ್ರಿ ಅಂದ ನಾನು ಬೇಕೆ ಕಟ್ಟಿಗೆ ತಂದು ಮಾರುದು, ಕಟ್ಟಿಗೆ ಕುಳ್ಳು ಆರಿಸ್ಕೊಂಬಂದು ಅಡುಗೆ ಮಾಡ್ಕೊಂಡು ಉಣ್ಣೋದು, ಬಡತನ ಬೇಗಿ ಒಳಗೆ ಬೇಯಾಕತ್ತೀನಿ. ಇದ್ದಿದ್ದು ದೊಡ್ಡ ಬ್ಯಾಂಕ್ನಾಗ ಅದು ಇದು ರೊಕ್ಕ ಪಕ್ಕನೆಲ್ಲ ಜೋಡಿಸ್ಕೊಂಡು ಸಂತಿ ತಂದು ಹಾಕ್ಕೊಂಡು ಈಗ ಗಂಡ ಅಂತ ಖುಷಿ ಪಡ್ಬೇಕು, ಈ ರೀತಿ ಒಳಗದಾನ ಅಂತ ದುಃಖ ಪಡ್ಬೇಕು. ನನ್ನ ಹಣೆ ಬಾರ ಹಿಂಗಾಗೈತಿ. ಆದ್ರೆ ಇದು ಏನನ್ನೋದು ನನಗಂತೂ ಹರಿವಲ್ತು. ಅಲ್ಲ ಯಾರು ಮಠ ಮಾಡಿಸಿಟ್ಟಾರ ಅವ್ರನ್ನೇ ಕೇಳೋಗ್ರಿ ನೀವು. ಅಲ್ಲ ಅಲ್ಲಿರೋದು ನನ್ನ ಗಂಡನೇ ಆಗಿರ್ಬೋದು, ಆದ್ರೆ ಮಠ ಮಾಡ್ಸ್ಯಾರಂತ ನೀವು ಅಂದ್ರಲ್ಲ, ಯಾರು ಮಾಡ್ಸ್ಯಾರ ಅವ್ರನ್ನೇ ಕೇಳೋಗ್ರಿ. ನಿನ್ನ ಗಂಡನ ಆತ್ಮನ ನನ್ನ ಮನೆ ಒಳಗೆ ಬೇರೆ ಯಾರ ಯಾಕೆ ಹೋಗಿಸ್ತಾರ?
ನೀನೇ ಏನಾರ ಸಿಟ್ನಾಗ ಮಾಡಿ ಏನ ನಾನು ಬರ್ಲಾರ್ದಕ್ಕೆ ಅಂತ ಕೇಳಾಕತ್ತೀನಿ. ಹಂಗೆ ಏನಾರ ಮಾಡಿಸಿದ್ದೆ ಅಂದ್ರೆ ವಾಪಸ್ ತೊಗೊಂಡ್ಬಿಡೇವ, ಅದನ್ನೆಲ್ಲ ಉಡಿ ಗಿಡಿ ಕಟ್ಟಿದ್ದೆ ಅಂದ್ರೆ ಬಿಚ್ಚಿ ಬಿಡೇವ. ನಿನ್ನ ಕಾಲು ಬೀಳ್ತೀನಿ ಬೇಕಾರ. ಮಕ್ಕಳೊಂದಿಗೆ ಮಕ್ಕಳ ಮರಿ ಕಟ್ಕೊಂಡು ಅದ ಮನೆ ಒಳಗೆ ಬಾಳೆ ಮಾಡ್ಬೇಕು ನಾನು. ಏನು ಕಂಡಾಬಟ್ಟಿ ರೊಕ್ಕ ಹಾಕಿ ಮನೆ ಕಟ್ಟೇನಿ, ಆ ಮನೆ ಒಳಗೆ ಇರಾಕ್ ನೆಮ್ಮದಿ ಇಲ್ದಂಗೆ ಆಗೈತಿ. ಏನೇ ನಾನು ಯಾವ ಮಾಟ ಮಾಡಿನೂ ಮಾಡಿಸಿಲ್ಲ. ಇಂಥದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ ನೀನು. ನೋಡುವ, ಹೇಳುವಷ್ಟೇ ಹೇಳಾಕತ್ತೇನಿ. ಇದ್ರ ಮೇಲೂ ನೀ ಮಾಡಿಸೇ ಇಲ್ಲ ಅಂದ್ರೆ ನಮಗೂ ಬೇರೆ ದಾರಿ ಗೊತ್ತದವು. ಪೂಜೆ ಮಾಡಿಸಿ ಕೌಕಟ್ಟು ಮಾಡಿಸ್ತೇವಿ, ಮನೆ ಒಳಗೆ ಯಾವುದು ದುಷ್ಟ ಶಕ್ತಿ ಬರಲಾರ್ದಂಗೆ ಅಷ್ಟೇ, ಮತ್ತಿನ್ನೇನಿಲ್ಲ. ಆತ್ ಮಾಡಿಸ್ಕೋ, ನನ್ನೇದು ಕೇಳಕ್ ಬಂದಿ ನೀನು. ನೀವೇನ ಕೊಡೋದು ಇಟ್ಕೊಂಡಿರಿ, ಅದಕ್ಕೆ ನನ್ನ ಗಂಡ ಬಂದು ಅಲ್ಲಿ ಕುಂತಾನ. ಯಾರೋ ಮಾಡ್ಸ್ಯಾರ. ನೋಡುವ, ಹೌದು, ನನಗೆ ನಿಧಿ ಸಿಕ್ಕಿದ ವಿಚಾರ ನಿನಗೆ ಗೊತ್ತಿರ್ಬೋದಲ್ಲ. ಅದೇ ನಿಧಿ ವಿಚಾರ ನನ್ನ ಗಂಡ ಬಾಯಿ ತಪ್ಪಿ ನಿನ್ನ ಗಂಡನ ಮುಂದೆ ಹೇಳಿ ಅರ್ಧ ಪಾಲ್ ಕೊಡು ಅಂತ ನಿನ್ನ ಗಂಟ ಬಿದ್ದಿದ್ದ. ಆತ್ ತಗೋ ಕೊಡ್ತೇನೆ ಅಂತ ಅಂದಿದ್ದೆ ನಾನು. ಆದ್ರೆ ಅವ ನಾಳೆ ಬಂದು ಇಸ್ಕೋಬೇಕಂದ್ರೆ ಇವತ್ತಂತ ಸತ್ಬಿಟ್ಟಾನ. ಖುಷಿಗೆ ಹಾಟ್ ಆಗ್ಬಿಟ್ಟತಿ. ಅವಾಗ ಅದನ್ನ ಅರ್ಬಸು ಒಂದು ಇದು ಪುಣ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡಕ್ಕಾಕತ್ ನೀನೇ ಹೇಳಿ ನೋಡೋಣ. ಅಲ್ಲ ಅದನ್ನ ಈಗೇನು ಅವ ಸತ್ ಮೇಲೂ ನಾ ಬಂದು ಅದನ್ನ ನೀನು ಕೊಡ್ಬೇಕಿತ್ತ? ಅಲ್ಲ ಕೊಡಾಕ ನನ್ನ ಕಡೆ ಎಲ್ಲ ಐತಿ. ನಿನಗೆ ಗೊತ್ತು, ಪೊಲೀಸರು ಬಂದು ತಗೊಂಡೋಗಿ ಆತು. ವಿಚಾರ ನಿನಗೇನು ಗೊತ್ತಿಲ್ಲ, ಊರಾಗೆಲ್ಲ ಸುದ್ದಿ ಆಗೈತಲ್ಲ. ಗೊತ್ತಾಯ್ತು. ಯಾರೋ ಪುಣ್ಯಾತ್ಮರು ಗೊತ್ತಾಗಿ ಕಂಪ್ಲೇಂಟ್ ಕೊಟ್ರಲ್ಲ, ಒಟ್ಟು ಹೆಟ್ಕೊಂಡು ಹೋತಲ್ಲ ಎಲ್ಲ ಕೂಡ. ಅದೇ ಮತ್ತೆ ನನ್ನ ಗಂಡ ಅಂತಿದ್ದ, ಏನೋ ದೊಡ್ಡ ಶ್ರೀಮಂತಕ್ಕೇನೆ ಅಂತಿದ್ದ. ಅದು ಎಷ್ಟು ಖುಷಿಯಾಗಿ ಎದಿ ಹೊಡ್ಕೊಂಡು ಏನು ನೀನೇ ಏನಾರ ಶಾಪ ಗೀಪ ಹಾಕಿದ್ದೆ, ಯಾರಿಗೆ ಗೊತ್ತು ಸುಡ್ಗಾಡೋದನ್ನ. ಹಂಗೆ ಶಾಪ ಹಾಕಿ ಏನಾರ ಆಗೋದಿತ್ತಂದ್ರೆ ನಿನಗೆ ಸಲ ಹಾಕಿರ್ತಿದ್ನಿ ಏನೋ. ನಾನೀಗ ವಿಚಾರ ಗೊತ್ತಾದ್ಮೇಲೆ ಈಗ ಅದೆಲ್ಲ ಬೇಡ. ಏನು ಯಾರಿಗೆ ಶಾಪ ಹಾಕಿದ್ರು ಯಾರಿಗೂ ಏನು ಮಾಡೋಕ್ಕಾಗೋದಲ್ಲ. ಹಣೆ ಬಾರ ಕೊನೆ ಯಾರು ಏನು ಹಣೆ ಬಾರ ಏನಂತ ಅದೇ ಆಗೋದು. ಈಗ ಅದ್ರ ಬಗ್ಗೆ ಮಾತಾಡವಾ. ಈಗ ನೀ ಮನೆಗೆ ಬಂದು ಒಂಚೂರು ಮಾತಾಡಿ ಏನು ಇದನ್ನೆಲ್ಲ ಬಗ್ಗೆ ಹರಿಸ್ತೀಯೋ ಹರಿಸೋದಿಲ್ಲೋ ಅಷ್ಟು ಹೇಳು. ಅಕಸ್ಮಾತ್ ನೀನೇ ಮಾಡಿಸಿದ್ರೆ ಇದನ್ನು ವಾಪಸ್ ತಗೋತೀಯೋ ತಗೊಳ್ಳೋದಿಲ್ಲ ಅಷ್ಟು ಹೇಳು. ಹೌದಾ, ನಾನು ಮಾಡ್ತೀನಿ. ನನ್ನ ಗಂಡ ಕನಸನೇ ಬರಾಕತ್ನ. ಏನು ಕನಸನ್ಯಾಗ ಬಂದ ಇಲ್ಲೇ ನನ್ನ ಮನೆ ಆಜು ಬಾಜುಕ ನನ್ನ ಮನೆ ಒಳಗೆ ಸುತ್ತಾಡಿ ಆ ವಿಚಾರ ನನಗೆ ಗೊತ್ತಾಗುವಂಗೂ ಮಾಡಿದ. ಏನು ಇಲ್ಲೇ ಬಾಜು ಮನೆ ರೇಣವನ ಮೈಯಾಗ ಬಂದು ನುಡ್ಸಿನ್ನು ನನಗೆ ಹಿಂಗೈತಿ ವಿಚಾರ ಅಂತೇಳಿ. ಅವಾಗ ನನಗೆ ಗೊತ್ತಾಗಿದ್ದು, ಹೌದು ನೀ ಕೊಡಬೇಕಿತ್ತು ಅಂತೇಳಿ. ಅದಕ್ಕೆ ನಾನೇ ಮಾಡಿಸಿದ್ದು. ಹೌದು, ಈಗ ನನಗೆ ಇಷ್ಟು ರೊಕ್ಕ ಅಂತ ಕೊಡು, ಅದನ್ನ ಬಿಚ್ಚಿಸ್ತೇನೆ. ನನ್ನ ಗಂಡನು ಹೊಕ್ಕಾನ್ ಬಿಟ್ಟು. ಎಲ್ಲೈತೆ ನೀನು ಕೊಡಾಕ? ಹೋಗೈತಲ್ಲ ಎಲ್ಲ ಕೊಡೆ. ನನಗದೆಲ್ಲ ಗೊತ್ತಿಲ್ಲ. ನೀ ಏನು ಸರ್ಕಾರಕ್ಕೆಲ್ಲ ಕೊಟ್ಟಿರಂಗಿಲ್ಲ, ಅರ್ಧ ಇಟ್ಕೊಂಡ ಕೊಟ್ಟಿರ್ತಿ. ಕೊಡಿ ಈಗ ಅದನ್ನು. ನಾನ ಮಾಡಿಸಿದ್ದು. ನಾ ಎಲ್ಲಿ ಹೋಗಿ ಮಾಡಿಸ್ಕೊಂಬಂದಿನ ಅದು ನಿನಗೆ ಗೊತ್ತಿಲ್ಲ. ಮಾಡಿಸಿ ಈಗ ಏನಾರ ನೀ ಕೌಕಟ್ಟು ಮಾಡಿಸ್ತೀಯಾ ಮಾಡಿಸ, ಏನು ಒಳಗೆ ಬರ್ಲಾರ್ದಂಗೆ ಮಾಡಿಸ್ತೀಯಾ ಮಾಡಿಸ. ಆದ್ರೆ ನೀವು ಹೊರಗಿದ್ದಾಗೂ ತೊಂದರೆ ಕೊಡೋದಿಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ? ತೊಂದರೆ ಕೊಡ್ತದ ಏನು? ಅದು ಹೆಂಗೆ ಕೊಡ್ಬೇಕಾದ ಅದ್ರ ರೀತಿ ಒಳಗೆ ಕೊಡ್ತತಿ. ನೋಡ ಶಾಂತಕ, ಎಷ್ಟಾರ ಸೊಕ್ಕಿರ್ಬೇಕು ಈಕಿಗೆ. ಯಾಕವ ಸುಮಿತ್ರ ಹಂಗ್ಯಾಕೆ ಮಾತಾಡ್ತಿ? ಅಲ್ಲೇ ನೀನು ಈಗ ತಡಿ ಒಂದು ಮಾತು ಹಂಗೆ ಕೇಳ್ತೇನೆ. ಇದ್ದೊಬ್ಬ ಮಗನೂ ಎತ್ತಾಕೋಗ್ಯಾನ ಅನ್ನೋದು ಗೊತ್ತಿಲ್ಲ. ಹೌದಾ? ಕಳ್ಳು ಬೆಳ್ಳೆ ಕೊಡಾಕು ಅಲ್ಲ. ಈಗ ನಿನ್ನ ಗಂಡನೂ ಇಲ್ಲ, ಇರೋ ಒಬ್ಬೇಕಿ. ನಿನಗೆ ಈ ಮನೆ ಐತಿ, ದುಡ್ಕೊಂಡು ತಿನ್ನಾಕತ್ತಿ. ಆಟ ಈಟ ರೊಕ್ಕ ಹಿಂದೆ ಕಿಡ್ಲಾರ್ದಂಗೆ ಏನು ನಿನ್ನ ಗಂಡ ಇದು ಮಾಡಿಲ್ಲ. ಮನೆಗೆ ಕಟ್ಟಬೇಕಾರ ಸ್ವಲ್ಪ ಅಂತೇಳಿ ಇಕ್ಕಿದ್ದು ಸುಮಾರು ರೊಕ್ಕನೂ ತಿಂದಾನಂತೇಳಿ ನಮಗೂ ವಿಚಾರ ಗೊತ್ತೈತಿ. ಆದರೂ ನಾವೇನು ಅನ್ನಕ್ಕೂ ಹೋಗಿಲ್ಲ. ಏನು ಆಕಿಗೂ ಗೊತ್ತಿದ್ದಿದ್ದೆ ಐತಿ. ಮತ್ತು ಯಾಕೆ ರೊಕ್ಕ ಅಂತ ಅನ್ನಕತ್ತಿ? ಈಗ ಬಿಟ್ಬಿಡು ಹೋಲಿ, ಆಕಿ ಪಾಡಿಗೆ ಕಿರುವಳ್ಳಕ. ಮತ್ತೆ ಯಾಕೆ ಇಂಥದ್ದು ಎಲ್ಲೇ ಹೋಗಿ ಏನೋ ಮಾಡಿಸಿ ಅದಕ್ಕೆ ರೊಕ್ಕ ಹಾಳು ಮಾಡಿ ಅದನ್ನ ತಂದು ಇಕ್ಕಿಗೆ ತೊಂದರೆ ಕೊಡಾಕತ್ತಿ? ಇಲ್ಲೋಡ, ದ್ವೇಷ ಮಾಡ್ಕೊಂತ ಹೋಗ್ಬೇಡವಾ, ತೆಗೆದ್ಬಿಡು ಹೋಲಿ, ಬಿಟ್ಬಿಡು ಅದನ್ನ. ಅದು ಏನು ನೋಡೋದು, ಹೆಂಗದ ಬಗೆ ಹರಿಸ್ಬಿಡು. ಏನು ನೋಡುವಾ ಶಾಂತಕ್ಕ, ನಾನು ಅದೆಲ್ಲ ನಂಗೆ ಅದು ಮಾತು ಬೇಡ. ಈಗ ಸುಮ್ಮನೆ ಇದನ್ನು ದೊಡ್ಡ ಗುಲ್ಲೆ ಬಸಕ್ಕೆ ಹೋಗ್ಬೇಡ್ರಿ. ನನಗೆ ಏಟ್ರ ಕೊಡಲಿ, ನನ್ನ ಗಂಡ ನನಗೆ ಹೇಳ್ಯಾನ ಇಸ್ಕೊಂಡೆ ನೀ ಇದು ಮಾಡು ಅಂತೇಳಿ ಅಂದಲ್ಲೇ ನಾನು ಅದನ್ನು ಅವ್ಗೆ ಇನ್ನೂ ಶಕ್ತಿ ಹೆಚ್ಚಾಗಲಿ ಅಂತೇಳಿ ತಂದು ನಿಮ್ಮ ಮನೆ ಒಳಗೆ ಹೋಗಿಸಿದ್ದು. ಏನು ಅವ ಹಂಗನೂ ಬಂದು ಮನೆ ಒಳಗೆ ಸೇರ್ಕೋಬೋದಿತ್ತು, ನಿಮಗೆ ಯಾರ್ಯಾರು ತೊಂದರೆ ಕೊಡ್ಬೋದಿತ್ತು. ಆದ್ರೆ ಅವ್ನು ಹೆಚ್ಚಿಗೆ ಆಗಲಿ ಅವ್ನ ಶಕ್ತಿ ಅಂತೇಳಿ ಮಾಡ್ಸೇನೆ. ಏನು ಅವ್ನ ಆಸೆ ಈಡೇರಿಲ್ಲ, ಅವ್ನು ಹೋಗಿಲ್ಲ. ಅದಕ್ಕೆ ಮತ್ತೆ ನೋಡು ಕುಂಕುಮ ಹಣಿ ಮ್ಯಾಗ ಹೆಂಗೈತಿ? ಇಲ್ಲಂತ ಅನ್ಕೊಂಡೇ ಇಲ್ಲ ನಾನು. ನೀ ಹಚ್ಕೋಬೇಕಾದ್ ಮಾಡ್ಕೊ, ನಮಗೇನಾಗಬೇಕಾಗೈತಿ? ಏನ ಸರಳ ನಿನ್ನ ಗಂಡಂದ ಆತ್ಮ ಏನೈತಿ ಅದನ್ನ ನನ್ನ ಬಗ್ಗೆ ಹರಿಸಿ ಇದು ಮಾಡಿ ಚಲೋ ಆತ. ಪೂಜೆ ಪುನಸ್ಕಾರ ಮಾಡಿ ಕಳೆಯೋದು ನಮಗೆ ಗೊತ್ತೈತಿ. ಸತ್ಯಾನಾಶ ಆಗಿ ಹೋಗಂಗೆ ಮಾಡೋದು ಗೊತ್ತೈತಿ. ಯಾರ ರೊಕ್ಕನೂ ಇಲ್ಲ, 1 ರೂಪಾಯಿನೂ ನೀನು ಕೊಡೋದಿಲ್ಲ. ಈ ರೀತಿ ಮಾಡಿ ನೀನು ರೊಕ್ಕ ಕೇಳಕ್ ನಿಂತಿ ಅಂದ್ರೆ 1 ರೂಪಾಯಿನೂ ಕೊಡೋದಿಲ್ಲ. ನಿನ್ನ ಕಷ್ಟ ಅಂತ ಬಂದು ನನಗೆ ಮನಿ ಬಕ್ಕೆಲ್ಲ ಕಣ್ಣೀರ ಕೇಳ್ಕೊಂಡಿದ್ರೆ ನಾ ಕೊಟ್ಟಿರ್ತಿದ್ನಿ ಬಿಟ್ಟಿರ್ತಿದ್ನಿ. ಅದಾಮೇಗಿನ ಮಾತು. ಇಷ್ಟೆಲ್ಲ ನೀ ದಿಮಾಕ್ ಮಾಡಿ ನನಗೀಗ ಮಾಟ ಮರಡಿ ಮಾಡಿಸಿ ಕೊಟ್ರ ಬಗ್ಗೆ ಹರಿಸ್ತೇನೆ ಅನ್ನೋದಾದ್ರೆ ನೀ ಬಗ್ಗೆ ಹರಿಸೋದೇ ಬೇಡ. ನನಗೆ ಗೊತ್ತೈತಿ ಇದರಿಂದ ಪಾರಾಗದೆ ಹೆಂಗಂತೇಳಿ. ನೋಡು ಎಷ್ಟು ಸೊಕ್ಕೈತಕ್ಕಿಗೆ. ಇನ್ನೂ ಅನುಭವಿಸ್ತಿ ತಡಿ ನೀನು. ನೋಡುವ, ನಿಮ್ದು ಹೆಣ್ಮಕ್ಳದ್ದು ಏನೈತಿ ಏನೋ ಗೊತ್ತಿಲ್ಲ. ಆದ್ರೆ ಮಕ್ಳು ಮರಿ ಇದ್ದ ಮನೆಗೆ ಹಿಂಗೆ ಮಾಡೋದು ನೀ ಚಲೋ ಅಲ್ಲ. ಆ ಜನ್ಮದಾಗ ಏನು ಕರ್ಮ ಮಾಡಿದ್ಯೋ ಈ ಜನ್ಮಕ್ಕೆ ಏನು ಇದ್ದೊಬ್ಬ ಮಗನೂ ಅವ್ನ ಪಾಡಿಗೆ ಅವ್ನು ಹೋಗ್ಯಾನ, ಈ ರೀತಿಯಾಗಿ ಒಬ್ಬೇಕೆ ಅದಿ. ಈ ಜನ್ಮದಾಗೂ ಹಿಂಗೆ ಮಾಡಿ ಏನು ಮತ್ತು ಮಕ್ಳು ಮರಿಗೆ ಏನಾರು ಸಾವು ನೋವು ಸಂಭವಿಸ್ತು ಏನು, ಅವಾಗ ನಮ್ಮ ಮನಸ್ಸು ನೊಂದು ಶಾಪ ಹಾಕಿದ್ವಿ ಅಂದ್ರೆ 7 ಜನ್ಮಕ್ಕೂ ನೀವು ಉದ್ಧಾರ ಆಗೋದಿಲ್ಲ. ವಿಚಾರ ಮಾಡು. ಏನು ವಿಚಾರ ಮಾಡ್ತೇನೆ ಗಂಡ ಹೆಂಡತಿ ವಿಚಾರ ಮಾಡಿಸ್ತೇನೆ. ಶಾಂತಕ್ಕ, ಅವ್ರ ಪರವಾಗಿ ನೀ ಬಂದು ಮಾತಾಡ. ಏನು ಮತ್ತೆ ನಿನಗೂ ಏನಾರ ಮಾಡಿಸಿಡ್ಬೇಕಾಕತಿ, ವಿಚಾರ ಮಾಡು. ಏನ ನನಗೆ ಮಾಡಿಸ್ತಿ? ಮಾಡ್ಸ. ದೇವ್ರಂತ ಒಬ್ಬ ಅದಾನ. ಎಲ್ಲಾರ್ಗಿ ಯಾರ ಏನಾರ ಮಾಡಿಸಿ ಕೆಟ್ಟದಾಗೋದಿದ್ರೆ ಪ್ರಪಂಚದಾಗ ಬರೀ ಅವರೇ ಹೆಚ್ಚಾಗಿರ್ತಿದ್ರು.
ಏನ ಏನೋ ನಿನಗೆ ಎಲ್ಲೇ ಏನೋ ಸಿಗ್ವಾರ ಸಿಕ್ಕೈತಿ ನಿನ್ನ ಗಂಡ ಬಂದು ಕಾಡಾಕತ್ತಾನಲ್ಲೇ ಏನ ಮಾಡ ಅದು ಏನು ಮಾಡ್ತಿ ಮಾಡ ಗೊತ್ತೈತಿ ನಮಗೂ ಇದನ್ನ ಹೆಂಗೆ ಬಗೆಹರಿಸೋದು ಅಂತೇಳಿ ಬಗೆಹರಿಸ್ಕೊಂಡು ಋಣಮುಕ್ತಾಗಿ ನಿಂದಿರ್ಲಿಕ್ಕಂದ್ರೆ ನೋಡ್ತೀರ ಏನ ಆಕೆ ಹೇಳ್ತಾ ಅದಾಳ ಅಷ್ಟು ಸಮಾಧಾನ ಕೇಳ್ಕೊಳಕತ್ತಾಳ ಆದರೂ ಇದು ಮಾಡಕತ್ತಿ ನಿಧಿ ಇಲ್ಲ ಬಂದು ಪೊಲೀಸರು ನಮ್ಮ ಎದುರಿಗೆ ತೊಗೊಂಡು ಹೋಗ್ಯಾರ ಏನ ಅದನ್ನ 1000 ಸಲ ನಿನಗೆ ಹೇಳಿದ್ರು ತಿಳ್ಕೊವಲ್ಲಿ ನೀನು ಎಲ್ಲಿಂದ ಕೊಡ್ಬೇಕು ಈಗ ಆಕಿ ನಿಧಿನೇ ಕೊಟ್ಟ ಬಿಡ್ತೀಯಾ ಆತ ಮಾಡ್ಸ ಅದೇನು ಮಾಡ್ತಿ ಮಾಡ್ಸ ನಿನ್ನ ಗಂಡ ಸತ್ತಾಗ ಎಷ್ಟು ಸಂತಿ ತಂದು ಕೊಟ್ಟೆ ನಾನು ಎಷ್ಟೆಲ್ಲ ಇದು ಮಾಡಿದೆ ಅದು ಯಾವುದು ನೆನವಿಲ್ದಂಗೆ ನನಗೆ ಮಾಡಿಸ್ತೇನಂತಿ ಮಾಡ್ಸ್ ನಡಿ ಪಾರಕ್ಕ ನಿನ್ನ ಮಗ ಈಗ ಮದುವೆ ಆಗೈತಿ ಈ ಬಿಡಾಡಿ ಬರಬರಿ ಇಲ್ಲಿಕ್ಕೆ ಮತ್ತೆ ಏನಾರ ಮಾಡಿಸಿದ ಮಾಡಿಸಿರ್ಸಾಳ ಯಾಕೆ ಬೇಕು ನಿನ್ನ ಮಕ್ಕಳು ಮರಿ ಆಗಕ್ಕೆ ಇನ್ನೂ ಹೋಗಕ್ಕೆ ನಡಿ ಸುಮ್ಮನೆ ನಡಿ ನೀನು ನಿಮ್ಗೇನು ಗೊತ್ತೈತಿ ಕೊಡ್ಲಿ ಏನಾರ ಕೊಡ್ಲಿ ಕೊಟ್ಟಾಗ ಬಿಡ್ತೇನೆ ನಾನು ಹಂಗೆ ಬಿಡ್ತೇನೆ ನಾನು